ಹಾಯ್. ಹಾಯ್. ನನ್ನ ಸೀರೆಯನ್ನು ಹುಟ್ಟಿರುವ ನಮ್ಮಮ್ಮ. ಸೂಪರ್ ಆಗೈತಕ್ಕ. ಹಬ್ಬದ ಊಟ ಅಂದ್ರೆ ಇದು. ಹೆಂಗಿದೆ ನಾನು ಮಾಡಿದ ಅಡುಗೆ? ಶೋ ಯರ್ ಫೇಸ್, ಬ್ಯೂಟಿಫುಲ್ ಫೇಸ್ ಪ್ಲೀಸ್. ಇಲ್ಲಿಂದ ನಮ್ಮಮ್ಮ ಮನೆಗೆ ಹಂಗೆ ತಗೊಂಡೋಗಿ ಟೆಂಪೋನಲ್ಲಿ ಬಂದೈತೆ ನೀವು ಮಾಡಲ್. ನಮ್ಮಮ್ಮಂಗೆ ಗೊತ್ತಿದ್ದು. ಬಾಯ್ ಮಮ್ಮಿ. ವೆಲ್ಕಮ್ ಟು ಮೈ ಚಾನಲ್. ಈ ಯುಗಾದಿ ಹಬ್ಬದಿಂದನೇ ನಮ್ಮ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಆಲ್ರೆಡಿ ಒಂದು ಫಸ್ಟ್ ವೀಡಿಯೋ ಹಾಕ್ತೆ. ಅದಕ್ಕೆ ತುಂಬ ಸಪೋರ್ಟ್ ಬಂದಿದೆ, ತುಂಬ ಸಬ್ಸ್ಕ್ರೈಬ್ ಆಗಿದೆ, ತುಂಬ ಖುಷಿ ಆಗ್ತಾ ಇದೆ. ಹೀಗೇ ಇರಲಿ ನಿಮ್ಮೆಲ್ಲರೂ ಸಪೋರ್ಟು, ರಾಯರ ಆಶೀರ್ವಾದ. ಮತ್ತು ಇದು ಯುಗಾದಿ ಹಬ್ಬ, ಅದು ಕ್ಲೀನಿಂಗ್ ವೀಡಿಯೋ ಹಾಕಿದ್ದೆ, ಕ್ಲೀನಿಂಗಿಂದ ಸ್ಟಾರ್ಟ್ ಮಾಡಿದ್ದು. ಮತ್ತು ಇವಾಗ ಯುಗಾದಿ ಹಬ್ಬದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದೊಳ್ಬೇಕು, 3 ಗಂಟೆಗೆ ಅಂದ್ಕೊಂಡೆ, ನೋಡಿದ್ರೆ ಆಗಲೇ ಇಲ್ಲ, ಟೈಮ್ ಸಾಲಿಲ್ಲ, ಟಯರ್ಡ್ ಬೇರೆ ಸಿಕ್ಕಾಪಟ್ಟೆ. ಮತ್ತು ಬೇಗ 5:30 ಎದ್ದು ಮತ್ತು ಎಲ್ಲ ಮನೇಲೆಲ್ಲ ಕ್ಲೀನ್ ಮಾಡಿ ಎಲ್ಲ ಸ್ವಲ್ಪ ಸಣ್ಣ ಪುಟ್ಟ ಕೆಲಸನೇ ಇತ್ತು, ಎಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ಮುಗಿಸ್ಕೊಂಡು ನಮ್ಮಮ್ಮ ಮನೆಗೆ ಹೋಗೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಅದರಿಂದ 3 ಗಂಟೆಗೆ ಎದ್ದು ಎಲ್ಲ ಮುಗಿಸೋಣ, ಒಂದು 10 ಗಂಟೆ ಒಳಗಡೆ ಹೋಗೋಣ ಅಂದ್ಕೊಂಡ್ರೆ ಆಗಲೇ ಇಲ್ಲ. ಮತ್ತು ಇನ್ನು ದೇವ್ರ ಸಾಮಾನು ವಾಶ್ ಮಾಡಬೇಕು. ಎಲ್ಲರ ಯಾವಾಗೂ ಮುಂಚೆಗೆ ಮಾಡ್ಕೊಂಬಿಡ್ತಾಯಿದ್ದೆ. ಈ ಸಲ ಸ್ವಲ್ಪ ಟೈಮ್ ಸಾಕಾಗಲಿಲ್ಲ. ಸಂಡೇ ಒಂದು ದಿವಸ ಇದ್ದಿದ್ದೆ, ಮನೆ ಕ್ಲೀನ್ ಮಾಡೋಕ್ಕೆ ಆಯಿತು. ಅದೆಲ್ಲ ಆದಮೇಲೆ ಸರಿ ಮುಗಿಸ್ಕೊಂಡು ಮತ್ತು ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಹೊರಡೋಣ ಅಂತ. ಮತ್ತು ನಮ್ಮಮ್ಮ ಮನೇಲಿ ಪ್ರತಿ ವರ್ಷ ನಾವು ಅಮ್ಮ ಮನೆಯಲ್ಲೇ ಚಿಕ್ಕ ವಯಸ್ಸಿಂದ ನಮ್ಗೆ ಯುಗಾದಿ ಹಬ್ಬ ಅಂದರೆ ತುಂಬ ಖುಷಿನೇ. ಅದು ಯಾವ ಹಬ್ಬ, ಎಲ್ಲ ಹಬ್ಬಕ್ಕಿಂತ ಯುಗಾದಿ ಅನ್ನೋದು ತುಂಬ ಖುಷಿಯಾಗುತ್ತೆ ನೋಡಿ. ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಡೋಣ ಅಂತ ನಾನು ಯೋಚನೆ ಮಾಡ್ತಾಯಿದ್ರೆ ಗೇಟ್ ಓಪನ್ ಮಾಡೋಂಗಿಲ್ಲ, ಅಷ್ಟು ಬೇಗ ಓಡೋಗ್ಬಿಟ್ಲು ಮಹಾರಾಣಿ, ನಮ್ಮ ಮನೆ ಮಹಾರಾಣಿ. ಮತ್ತು ಅವಳನ್ನ ಹೆಂಗಪ್ಪ ಹಿಡಿಯೋದು ಅಂತ ನಂಗೆ ಒಂದು ಕಡೆ ಟೆನ್ಷನ್ ಬೇರೆ ಆಗೋಯಿತು. ಅಪ್ಪ ಹಿಡಿಯೋದು ಅಂದ್ಕೊಂಡೆ, ಹೆಂಗೋ ಮೆಲ್ಲಗೆ ಹೋಗಿ ಅವಳನ್ನ ಹಿಡ್ಕೊಬಂದು ಮತ್ತು ಸ್ನಾನ ಮಾಡಿ ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ, ಪೂಜೆ ಸಾಮಾನೆಲ್ಲ ತೊಳೆದು ಎಲ್ಲ ದೇವ್ರ ಫೋಟೋ ಎಲ್ಲ ಒರೆಸೋಣ ಅಂತ ಸ್ಟಾರ್ಟ್ ಮಾಡಿದೆ. ದೇವ್ರ ಕೆಲಸ ಅಂತ ಸ್ಟಾರ್ಟ್ ಮಾಡಿದ್ರೆ ನನಗಂತೂ 2 ಗಂಟೆ 3 ಗಂಟೆ ಟೈಮ್ ಬೇಕು. ಆದರೂ ಹೆಂಗೋ ಒಂದೂವರೆ ಅವರಲ್ಲಿ ಮುಗಿಸ್ಬಿಟ್ಟೆ. ಮುಗಿಸಿತಾ ಇದ್ದಂಗೆ ನನ್ನ ತಮ್ಮ ಎದ್ದು ಬಂದ. ಸರಿ, ಅವ್ನು ಸ್ವಲ್ಪ ತೋರಣ ಗಿರಣ ಎಲ್ಲ ಕಟ್ಟೋಕ್ಕೆ ಅವ್ನು ಸಹಾಯ ಮಾಡ್ತಾಯಿದ್ದ. ಅದ್ರ ಜೊತೆಗೆ ಇವರೆಲ್ಲ ಯಾರು ಎದ್ದರು, ಒಬ್ಬೊಬ್ಬರೇನೆ ಮಕ್ಕಳೆಲ್ಲ ಎದ್ದು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡ್ರು. ಸರಿ, ನಾನು ದೇವ್ರ ಕೆಲಸ ಮುಗಿಸ್ಕೊಂಡು ಹಂಗೆ ಬೇಳೆ ಬೇಯಕ್ಕೆ ಇಟ್ಬಿಡೋಣ ಒಬ್ಬಟ್ಟು ಮಾಡ್ಕೊಳ್ಳೋಕ್ಕೆ, ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ ಅಂತ ಒಬ್ಬಟ್ಟಿಗೆ ಬೇಯಿಸ್ಕೊಂಡೆ ಜೊತೆಯಲ್ಲಿ. ಗುರುವಾರ ಇರೋದ್ರಿಂದ ಅಂತೂ ಇನ್ನೂ ನನಗೆ ಖುಷಿ. ನಮ್ಮ ರಾಯರ ವಾರ, ಆ ದಿನವೇ ಹಬ್ಬ ಬಿದ್ದಿರೋದು ಇನ್ನೂ ಖುಷಿ ಆಯಿತು. ಸರಿ, ರಾಯರಿಗೆಲ್ಲ ಇನ್ನೂ ಚೆನ್ನಾಗಿ ಪೂಜೆ ಮಾಡಬೇಕು ಅನ್ನೋದು ಜಾಸ್ತಿ ನನಗೆ. ಆದಷ್ಟು ಮತ್ತಿಗೆ ಎಲ್ಲ ರೆಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡಿದೆ. ಹಂಗೆ ನೋಡಿದ್ರೆ ಹಂಗೂ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ರಾಯರ ಮಠಕ್ಕೆ ಅಂದ್ಕೊಂಡೆ. ಟೈಮೇ ಸಾಕಾಗಲಿಲ್ಲ, ಮನೇಲೆಲ್ಲ ಮುಗಿಸಿ ಹೊರಡೋಕ್ಕೆ ಟೈಮ್ ಆಗೋಯಿತು. ಮತ್ತು ಮನೇಲೆಲ್ಲ ಮಕ್ಳಿಗೂ ಹಸ್ಕೊಂಡಿದ್ರು, ಎಲ್ಲ ಮುಗಿಸ್ಕೊಂಡು ಅವ್ರಿಗೆಲ್ಲ ಊಟ ಕೊಟ್ಟು ಮತ್ತು ಊರನ್ನೆಲ್ಲ ಇಲ್ಲಿಂದನೇ ಅಮ್ಮ ಮನೆಗೂ ತೊಗೊಂಡು ಹೋಗ್ಬಿಡೋಣ. ಮತ್ತು ಅಲ್ಲೋದ್ರೆ ನಾನೇ ನಿಂತ್ಕೋಬೇಕು. ಸರಿ, ಅದ್ರ ಬದಲಾಗಿ ಇಲ್ಲಿಂದ ಮಾಡ್ಕೊಂಡು ಹೋಗ್ಬಿಟ್ರೆ ಎಲ್ಲ ಒಟ್ಟಿಗೆ ಕೆಲಸ ಆಗಿಬಿಡತ್ತೆ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಮತ್ತು ನಮ್ಮ ಹೊಸದಾಗಿ ಚೆನ್ನಾಗಿ, ಆದರೆ ತುಂಬ ಚೆನ್ನಾಗಿತ್ತು ಈ ಯುಗಾದಿ, ತುಂಬ ಖುಷಿ ಆಯಿತು. ನಮ್ಮ ದೇವ್ರ ಮನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಿ. ನನಗಂತೂ ತುಂಬೋದಾಗಿದ್ರೇ ತುಂಬ ಖುಷಿ ಆಗುತ್ತೆ. ನಂಗೆ 1-2 ಇದ್ದರೆ ನನಗೇನು ಅಷ್ಟು ಖುಷಿ ಅನಿಸಲ್ಲ. ನಂಗೆ ಈ ಥರ ತುಂಬಿಕೊಂಡಿದ್ರೆ ತುಂಬ ಖುಷಿ ಆಗುತ್ತೆ. ಆದರೆ ಕ್ಲೀನ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಆದರೆ ಅದು ಮಾಡಿದ್ರಲ್ಲೂ ರೆಡಿ ಮಾಡಿದ್ಮೇಲೆ ಏನೋ ಒಂಥರ ಖುಷಿ ನನಗೆ ನೋಡೋಕ್ಕೆ. ಇದೆ 5:30 ಎದ್ದಿದ್ದೀನಿ. ನಿಜವಾಗ್ಲೂ 9:30-10 ಗಂಟೆ ಒಳಗಡೆ ಪೂಜೆ ಎಲ್ಲ ಕೆಲಸ ಆಗುತ್ತಪ್ಪ ಅಂತ. ಆದರೂ ಅಂತೂ ಇತ್ತು ಫೈನಲಿ ನಮ್ಮ ಮನೆ ಪೂಜೆ ಎಲ್ಲ ಚೆನ್ನಾಗಾಯಿತು. ತುಂಬ ಖುಷಿ ಆಯಿತು, ಸಮಾಧಾನ ಆಯಿತು. ಹೊಸ ಮನೆ, ಹೊಸ ಯುಗಾದಿ, ಎಷ್ಟು ದೊಡ್ಡ ಪಾರ್ಸಲ್ ಆರ್ಡರ್ ಮಾಡಿದ್ದಾರೆ. ಟೆಂಪೋನಲ್ಲಿ ಬಂದೈತೆ ನಿಮ್ಮ ಆರ್ಡರ್. ಏನದು? ಇಷ್ಟೊಂದು ಚಿಕ್ಕದಾಗಿದೆ. ನಾನು ಇದು ತರಿಸ್ದೆ, ತಟ್ಟೆ, ಅದೇ ಪಾತ್ರೆ.
ಯಾವಾಗ ನೋಡಿದ್ರು ಆರ್ಡರ್ ಇದು ಬೇರೆ ಕಾಟ ಕೊಡಕ್ಕೆ ಬೈ ಕಡೆ. ಎಷ್ಟು ಚಿಕ್ಕದು, ಒಂದು ಕುಕ್ಕರ್ ಕೂಡ ಹಿಡಿಯಲ್ಲ ನಮ್ಮ ಮನೆಯಲ್ಲಿ. ಅದೇ 10 ವೆಲ್ ರಿಟರ್ನ್ ಇಟ್ ಆಫ್. ಯಾಕೆ ಎಷ್ಟು ಸೇವ ನನ್ನ ಸೇವ ಅವನು ಇವತ್ತೆಲ್ಲ ಮಾಡ್ದಂಗೆ ಒಬ್ಬಟ್ಟಾದಂಗೆ. ಏನು ಮಾಡ್ತಿದ್ಯಮ್ಮ? ಬೇಳೆ ಬೇಯಿಸಿಟ್ಟಿದ್ದೀನಿ. ಎಷ್ಟು ಕೆ ಜಿ ಇದೆ? 1.5 kg ಇದೆ. ನಮ್ಮಮ್ಮ ಮನೆಗೂ ಇಲ್ಲಿ ಮನೆ ಮಾಡಿ ತಗೊಂಡು ಹೂರಣ, ಅದಕ್ಕೆ ಅಲ್ಲೋಗಿ ಮತ್ತೆ ಅಲ್ಲಿ ಬೇರೆ ಇಲ್ಲಿ ಬೇರೆ ಯಾರು ಮಾಡ್ತಾರೆ, ಎರಡೆರಡು ಕೆಲಸ. ಅದಕ್ಕೆ ಒಂದೇ ಸಲ ಇಲ್ಲೇ ಮಾಡಿಬಿಟ್ಟು ಎತ್ಕೊಂಡು ಹೋಗ್ಬಿಡೋದು. ಈಗಷ್ಟೇ ಪೂಜೆ ಎಲ್ಲ ಮುಗೀತು, ಬೆಳಗ್ಗೆನೆ ಎದ್ದು ಎಲ್ಲ ಕೆಲಸ ಆಯಿತು, ಪೂಜೆನೂ ಮುಗೀತು. ಇವಾಗ ಒಬ್ಬಟ್ಟಿಗೆ ಬೇಳೆ ಬೇಯಿಸಿಟ್ಟಿದ್ದೀನಿ. ಹಂಗೆ ನಾನು ಪೂಜೆ ಕೆಲಸ ಮಾಡ್ಕೊಂಡು ಒಬ್ಬಟ್ಟಿಗೆ ಬೇಳೆ ಬೇಯಿಸಿಟ್ಟಿಟ್ಬಿಟ್ಟೆ. ಬೇಳೆ ಬೆಂದಾಯಿತು. ಇವಾಗ ಕಂಕಣ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮಾಡಿಬಿಟ್ಟು ಒಂದೇ ಸಲ ಎಲ್ಲ ಸ್ವಲ್ಪ ಜಾಸ್ತಿ ಇಲ್ಲೇ ಮಾಡಿಬಿಟ್ಟು ಇಲ್ಲಿಂದ ನಮ್ಮಮ್ಮ ಮನೆಗೆ ಹಂಗೆ ತಗೊಂಡೋಗಿ ಅಲ್ಲೆಲ್ರಿಗೂ ಒಬ್ಬಟ್ಟು ಮಾಡ್ಕೊಡೋಣ. ಮತ್ತು ನಾವು ಒಬ್ಬಟ್ಟು ಸಾರು ಮಾಡಬೇಕು, ಮತ್ತು ಕಡಲೆಬೇಳೆ ನೆನೆಸಿಟ್ಟಿದ್ದೀನಿ, ಅದು ವಡೆ ಮಾಡಬೇಕು. ಒಂದೊಂದೇ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ. ಬೇಗ ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ಕೊಂಡು ಓಡಬೇಕು. ಇವಾಗ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಾಕ್ಬೇಕಾದ್ರೆ ನೆನೆಬೇಕದು. ಮೊಟ್ಟ ಮೊದಲ ಬಾರಿ ನನ್ನ ತಮ್ಮ ಉದ್ಧಾರ ಆಗೋ ಕೆಲಸ ಮಾಡ್ತಿದ್ದಾನೆ ಗೈಸ್. ಮುಖ ತೋರ್ಸಣ್ ಸಣ್, ಶೋ ಯರ್ ಫೇಸ್, ಬ್ಯೂಟಿಫುಲ್ ಫೇಸ್ ಪ್ಲೀಸ್. ಅವನೇನೆಲ್ಲ ಕಟ್ ಮಾಡ್ತಿದ್ದಾನೆ. ಅದು ಚಾಪರ್ ಇದೆ ಅನ್ನೋ ಒಂದು ರೀಸನ್ಗೆ ಅಷ್ಟೇ ಅವ್ನು ಕಟ್ ಮಾಡ್ತಿರೋದು, ಇಲ್ಲಾಂದ್ರೆ ಅಷ್ಟೊಂದೆಲ್ಲ ಒಳ್ಳೆ ಹುಡುಗ ಅಲ್ಲ ನನ್ನ ತಮ್ಮ. ತಾನೇ ಸಣ್ಣ? ಕಣ್ಣಲ್ಲಿ ನೀರು ಬರ್ತಿದೆ. ಅಯ್ಯೋ ಪಾಪ. ನಾನು ಎಲ್ಲರೂ ಯುಗಾದಿ ಹಬ್ಬ ಒಟ್ಟಿಗೆ ಎದ್ದೊಳ್ಳಿ ಅಂತ ನಾನು ನೋಡಿದ್ರೆ ಎಲ್ಲರೂ ಒಂದೊಂದು ಟೈಮ್ ಎದ್ರು. ಮೇಡಮ್ ಅವರು ಎಲ್ಲ ಕೆಲಸ ಆದಮೇಲೆ ಎದ್ಬಿಟ್ಟು ಬಂದು ಕೈ ಮುಗಿತಾ ನಿಂತಿದ್ದಾರೆ. ಬರೀ ಯಾವಾಗ ಇದೇನೆ ಜೊತೆಗೆ ಎದ್ದೊಳ್ಳೋದೇ ಇಲ್ಲ. ಸರಿ, ಅದೆಲ್ಲ ಆದಮೇಲೆ ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ. ಬರೀ ಅನ್ನ ಸಾರು ಮಾಡೋಣ, ಒಬ್ಬಟ್ಟು ಸಾರು ಅಂತ ನೆನೆಸ್ಕೊಂಡೆ. ಅದ್ರ ಜೊತೆಗೆ ಸರಿ ವಡೆ ಮತ್ತು ಪೊರಿಯಲ್ ಮಾಡೋಣ, ಸರಿ ಮಾಡೋಣ ಅಂತ ಎಲ್ಲ ರೆಡಿ ಆಯಿತು. ಮತ್ತು ಒಬ್ಬಟ್ಟು ಮಾಡೋಣ ಅಂತ ರೆಡಿ ಮಾಡಿದೆ. ನೋಡಿದ್ರೆ ಬೆಲ್ಲ ಕೊಟ್ಟರೆ, ನಾನು ಇಷ್ಟು ಕುಟ್ರಿ ಅಂತ ಕೊಟ್ಟರೆ ಇರೋ ಬರೋ ಬೆಲ್ಲನೆಲ್ಲ ಕುಟ್ಟಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ರು ಬೇಳೆನಲ್ಲಿ. ಇನ್ನೇನು ಮಾಡೋದಂತ ನಾನು ರೆಡಿ ಮಾಡಿದೆ. ನೋಡಿದ್ರೆ ಹೂರಣ ಎಲ್ಲ ತೆಳ ಆಗಿಬಿಟ್ಟಿತ್ತು. ಒಬ್ಬಟ್ಟು ಬರುತ್ತೋ ಇಲ್ವೋ ಅಂದ್ಕೊಂಡೆ. ಫೈನಲಿ ಒಬ್ಬಟ್ಟು ಬಂತು. ಮತ್ತು ಎಲ್ಲ ಚೆನ್ನಾಗಾಗಿತ್ತು ಊಟ ಎಲ್ಲ, ಅಡುಗೆ ಎಲ್ಲ ತುಂಬ ಇಷ್ಟಪಟ್ಟು ಮಕ್ಕಳು ಖುಷಿಯಿಂದ ತಿಂದರು. ಅದು ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡೇ ಇಲ್ಲ, ಹೇಳ್ತೀರ 1.5 ಅವರಲ್ಲಿ ಇಷ್ಟೆಲ್ಲ ಮುಗಿಸ್ದೆ. ನಾನು ಕೂತ್ಕೊಂಡು ಜೊತೆನಲ್ಲೇ ಊಟ ಮಾಡಿದೆ. ಹೆಂಗಿದೆಮ್ಮ ನಾನು ಮಾಡಿದ ಅಡುಗೆ? ಹೆಂಗಿದೆ ನಾನು ಮಾಡಿದ ಅಡುಗೆ? ಅಕ್ಕ ಮಾಡಿದಂತೆ ಚೆನ್ನಾಗಿದೆಯಾ ಅಲ್ವಾ? ಶೋಭಕ್ಕ ಮಾಡಿರೋದು ಎಲ್ಲ ಚೆನ್ನಾಗೇ ಇರುತ್ತೆ. ಹೆಂಗಿದೆ ಮಹೇಶ್ ಅವರೇ? ಸೂಪರ್ ಆಗೈತೆ. ಹಬ್ಬದ ಊಟ ಅಂದ್ರೆ ಇದು, ಹಬ್ಬದ ಊಟ ಅಂದ್ರೆ ಹಬ್ಬದ ಊಟನೇ. ಕಿಶೋರ್ ಎಪ್ಪಡಿ ಇದಕ್ಕೆ? ದಿಸ್ ಇಸ್ ಮೈ ಯಮ್ಮಿ ಪ್ಲೇಟ್. ಮತ್ತೆ ಹೆಂಗಿತ್ತು ಮನೆ ಊಟ? ಚೆನ್ನಾಗಿತ್ತು. ಹಬ್ಬದ ಊಟ ಥರ ಇತ್ತಾ? ಎಷ್ಟೋ ವರ್ಷಗಳ ನಂತರ ಹಬ್ಬದ ಊಟ ಮನೆಗೆ ಕುತ್ಕೊಂಡು ಮಾಡ್ತಿರೋದು. ಎಷ್ಟೋ ವರ್ಷಗಳ ದೀಪಾವಳಿ ದಿವಸನೇ ನೀನು ಇರಲಿಲ್ಲ, ಮೊನ್ನೆ ಸಂಡೆ. ಆದ್ರೂ ಮಾಡಾಕ್ದೆ ಅಲ್ವಾ? ನಾನು ಮಾಡಿದ್ದೆ ತಾನೇ. ಸಂಕ್ರಾಂತಿ ನೀನ್ ಮಾಡಿದ್ದು, ಗಣೇಶ ಹಬ್ಬಕ್ಕೆ ನೀನ್ ಮಾಡಿದ್ದು. ಸಂಕ್ರಾಂತಿಗೂ ನೀನ್ ಮಾಡಿಲ್ಲ, ಗಣೇಶ ಹಬ್ಬಕ್ಕೆ ಮಾಡಿದ್ದು. ಗಣೇಶ ಹಬ್ಬಕ್ಕೆ ನಾನು ಮಾಡಿದ್ದೆ. ಸೂಪರ್ ಒಬ್ಬಟ್ಟು ಗೈಸ್. ತುಂಬ ಚೆನ್ನಾಗಿ ಎಲ್ಲರೂ ಕೂತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ದೋ. ಊಟ ಆದಮೇಲೆ ನಾನು ಒಂದಷ್ಟು ಜನಕ್ಕೆ ಒಬ್ಬಟ್ಟು ಕೊಡೋದಿತ್ತು ನನ್ನ ಫ್ರೆಂಡ್ ಮನೆಗೆಲ್ಲ. ಆಮೇಲೆ ಎಲ್ಲರಿಗೂ ಕೊಟ್ಬಿಟ್ಟು ಒಬ್ಬಟ್ಟು ಮಾಡಿ ರೆಡಿ ಮಾಡಿ ಎಲ್ಲರಿಗೂ ಕೊಟ್ಟೆ. ತುಂಬ ಖುಷಿ ಆಯಿತು. ಅವತ್ತಿಂದ ಅವತ್ತು ಕೊಟ್ಬಿಟ್ರೆ ಒಂದು ಸಮಾಧಾನ. Get up, up, get up. Sit, sit, sit. Shake hand. Good. ಊಟ ಆಗ್ತಿದ್ರೆ ನಾನು ಓಡ್ ಬರಲ್ಲ ಈಗ. Hey, look, high five ಬರ್ತಾಳೆ. High five. ವಿಶ್ high five. Hey, high five. High five. ಇದೆ high five. ಆಯಿತು, ನಮ್ಮ ಮನೇಲಿ ಇವಾಗ ಹಬ್ಬ ಎಲ್ಲ ಆಯಿತು. ಇವಾಗ ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ, ನಮ್ಮ ಅಮ್ಮ ಮನೆಗೆ. ಇಲ್ಲೊಬ್ರು ನೋಡಿ ಮಕ್ಕ ಮುಚ್ಕೊಳ್ತಾ ಇದ್ದಾರೆ. ಯಾರಿಗೆ? ಇಲ್ಲೊಬ್ಬ ಇದ್ದಾನೆ.
ಯಾರ್ಯಾರು ಹುಡುಗಿ ಇದ್ರೆ ಕೊಟ್ರಪ್ಪ. ಇಲ್ಲೊಬ್ರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಸದ್ಯ ಹಾಗಾದ್ರೆ ಹೇಗೆ ಮಕ್ಕ ತೋರಿಸು. ಯಾವಾಗ ವಾಂತಿ ಬರ್ತೈತೆ ಅಂತ ಆದರೆ ಮಾಡಲ್ಲ ಅವರು. ಬರೀ ಫೀಲ್ ಮಾಡ್ತಾ ಇರ್ತಾರೆ ಯಾವಾಗಲೂ. ಬೆಂಗಳೂರಲ್ಲಿ ಇರೋದೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ನಮ್ಮಮ್ಮ ಮನೆಗೆ ಬಂದು ಊರಿಗೆ ಬಂದಿದ್ದೇನೆ ಏನೋ ಒಂಥರ ಖುಷಿ ಆಯಿತು. ಹಾಂ, ಇವರೇ ನಮ್ಮಮ್ಮ ನೋಡಿ. ಮ್ಯಾಚಿಂಗ್ ಬಟ್ಟೆ ಹಾಕೊಂಡ್ಬಿಟ್ಟು ಏನು ಇಬ್ರು ಮ್ಯಾಚಿಂಗ್ ಹಾಕೊಂಡ್ಬಿಟ್ಟಿದ್ದೀವಿ. ಗ್ರೀನ್ ಡೌ ಮಾಡ್ತಾರೆ ಗೈಸ್. ತಡ್ಕೊಳಕ್ ಆಗ್ತಾ ಇಲ್ಲ. ಯಾವಾಗಲೂ ಇದೆ ಈ ಅಮ್ಮ ಮಗಳದು. ಸೊ ನೀವು ನನ್ನ ವ್ಲಾಗಲ್ಲಿ ನೋಡಿರಲ್ಲ, ಬೆಳಿಗ್ಗೆ ಫುಲ್ ಚೆನ್ನಾಗಿದೆ, ಮಧ್ಯಾಹ್ನ ಇವಾಗ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ ಟ್ರಾವೆಲ್ ಮಾಡಿ ನೋಡಿ. ನಮ್ಮ ಅಜ್ಜಿ ಪೂಜೆ ಎಲ್ಲ ಮಾಡಿ ಇಟ್ಟಿದ್ದಾವೆ. ಉದ್ಬತ್ತಿ ಸ್ಮೆಲ್ ಸೋ ನೈಸ್. ಉದ್ಬತ್ತಿ ಪ್ರಮೋಷನ್ ಅಲ್ಲ ಗೈಸ್. ನಂತರ ನಿಮ್ಮಮ್ಮ ಮನೆಗೆ ಬಂದಿದ್ದೀರಾ ನೀವು? 4 ತಿಂಗಳ ನಂತರ ಬಂದಿದ್ದೀವಿ. ಏನಕ್ಕೆ 4 ತಿಂಗಳ ನಂತರ? ಕೆಲಸ ಬಿಸಿ. ಇದು ನನ್ನ ಸೀರೆ ಗೈಸ್, ನನ್ನ ಸೀರೆಯನ್ನು ಹುಟ್ಟಿರುವ ನಮ್ಮಮ್ಮ. ನನ್ನ ಸೀರೆ ಅಲ್ವಾ, ಫೋಟೋ ಅಟ್ಯಾಚ್ ಮಾಡ್ತೀನಿ ನೋಡಿ ಬೇಕಿದ್ರೆ ಯಾರು ಹುಟ್ಟಿದ್ವು ಅಂತ. ಚೆನ್ನಾಗಿದೆ, ಅದೇ ನೀಟಾಗಿ ಹುಟ್ಟಿಲ್ಲ. ನಮ್ಮಮ್ಮಗೆ ಸೀರೆ ಉಡೋದಕ್ಕೆ ಗೊತ್ತಿಲ್ಲ ಗೈಸ್. ಅಲ್ಲ, ಉಡೋದು ಗೊತ್ತೇ ಇಲ್ಲ ನಿನಗೆ ಫಸ್ಟ್ ಆಫ್ ಆಲ್. ಎಲ್ಲಿಂದ ತಂದಜ್ಜಿ? ಮಾದಂಗಿರಿಯಿಂದ. ನೋಡಿ ಗೈಸ್, ನಮ್ಮ ಅಜ್ಜಿ ತಂದು ಕೊಟ್ಟಾರೆ. ಇಲ್ಲಂತ ತಗೊಳ್ತೀನಿ. ಹಾಂ ಅಜ್ಜಿ, ಬುಗುಡಿ ಬೇಕಾ? ಚೆನ್ನಾಯ್ತಾ? ಚೆನ್ನಾಗಿ ಕಾಣುತ್ತೆ ಅಲ್ಲ? ಹಾಗೆ ಮೂಗು ಚುಚ್ಚಲ? ಚುಚ್ಚಿಬಿಡ್ಬೇಕು ಮೂಗನೇ. ಮದುವೆ ಆದ್ಮೇಲೆ ಚುಚ್ಚಿಬಿಡುವ. ಓದ್ ಕಳಿಸ್ತಾರೆ ಅಂತಂದ್ರೆ ಇವಾಗೆಲ್ಲ ಚುಚ್ಕೋತಾರೆ. ಏನು ಬಾಜಿ ಏನು ಮಾಡ್ತಿದ್ದೀರಾ? ಬಂದು ಡ್ರೆಸ್ ಚೇಂಜ್ ಮಾಡ್ದು ನಮ್ಮಮ್ಮಗೆ ಅಪ್ಪಗೆ ಒಬ್ಬಟ್ಟು ಮಾಡ್ಕೊಡೋಣ ಅಂತ ಮಾಡ್ತಾ ಇದ್ದೀನಿ. ತುಪ್ಪ ಸ್ಮೆಲ್ ಎಷ್ಟು ಚೆನ್ನಾಗಿದೆ. ವೀರ್ಯದಲ್ಲಿ ತುಪ್ಪ ಸ್ಮೆಲ್ಲ, ದೇಸಿ ತುಪ್ಪ. ಒಬ್ಬಟ್ಟು ನಾವು ಹೆಂಗೆ ತಿನ್ನೋದಕ್ಕೆ ಇಷ್ಟ. ನಿಂಗೆ ಇಷ್ಟನಾ ಅಜ್ಜಿ? ಸ್ವಾಗ ಕುಡಿಬಾರ್ದು, ಅದ್ರಲ್ಲೆಲ್ಲ ಜಾಸ್ತಿ. ಒಬ್ಬಟ್ಟು ನಾವು ಅಣ್ಣ ಒಬ್ಬಟ್ಟು ಸರ್, ಒಬ್ಬಟ್ಟು ಬಾ, ಒಬ್ಬಡ್ತೀನಿ 2 ಬಿಸಿ ಬಿಸಿ ತಿನ್ನು. ತಾತ ಹಾಯ್ ಹೇಳು. ಹಾಯ್ ಹಾಯ್. ಇವರೇ ನಮ್ಮಪ್ಪ, ನನ್ನ ತಾತ. ಏನ ಗ್ಲಾಸು? ಅಮ್ಮ ಯಾವಾಗ ನೋಡಿದ್ರು ಹೊಡಿಯೋದೇ ಕೆಲಸ ಅಂತ. ಇವಾಗ ನೆನಪಾಗ್ತದೆ ನನ್ನ ವ್ಲಾಗಲ್ಲಿ ತೋರಿಸ್ತಾ ಇಲ್ಲ ಅಂತ. ಏನು ಚೆನ್ನಾಗಿ ಬೇಕಾಗಿಲ್ಲ, ನಾನೇ ಮಾತಾಡಾಯ್ತಾ? ಸ್ವಲ್ಪ ತೋರಿಸ್ಬಿಡ್ತೀನಿ. ನಾನೇ ನೋಡ್ತೀನಿ. ಹಾಯ್ ಗೈಸ್, ಥ್ಯಾಂಕ್ ಯು. ನಮ್ಮ ಅಜ್ಜಿ ಮಾಡಿದ್ದು ಊಟ ಮಾಡಿಲ್ಲ. ನಮ್ಮ ಅಜ್ಜಿ ಸಖತ್ತಾಗಿ ಅಡುಗೆ ಮಾಡ್ತಾರೆ ಗೈಸ್. ನಮ್ಮ ಅಜ್ಜಿ ಚೆನ್ನಾಗಿ ಅಡುಗೆ ಮಾಡೋದ್ರಿಂದ ನಮ್ಮಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅವರಿಬ್ಬರಿಗಿಂತ ಚೆನ್ನಾಗಿ ಮಾಡ್ತೀನಿ. ಎಲ್ಲ ಓಸಿ. ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಲ್ಲ ಹೇಳು. ಅಪ್ರೂಪಕ್ಕೆ ಮಾಡ್ತಾಳೆ ಗೈಸ್. ನಮ್ಮ ಅಕ್ಕ ಫ್ರೆಶ್ ಇಲ್ಲ. ಸೊ ನನ್ನ ಗಂಡ ತುಂಬ ಅಡ್ಜಸ್ಟ್ ಮಾಡಿರ್ತಾನೆ. ಅಯ್ಯಯ್ಯೋ, ಅವ ಹೇಳ್ಬೇಕಂದ್ರೆ ಪಾಪ ನಮ್ಮ ಕೈ ಊಟ ತಿನ್ನಕ್ಕೆ ಇವಳನ್ನ ಮದುವೆ ಮಾಡ್ಕೋಬೇಕಷ್ಟೇ. ಹೌದಾ? ಅದೃಷ್ಟ ಮಾಡಿ. ಹೌದಾ? ಹೌದು ಅಂತ ಹೇಳ್ಬಿಡ್ಲಿ. ಹೌದು ಅಂತ ಹೇಳ್ತಾಳೆ. ಮಾಡಕ್ಕ ಖಾರ ಇರಲ್ಲ. ನನ್ನ ಫೋನ್ ತುಂಬ ತುಂಬಿಸ್ಬಿಡು ನಿಂದೆ ಎಲ್ಲ. ನಿನ್ನ ಬ್ಲಾಗು ಇದು ಮಾಡ್ತಿರೋದು ಬೇಡವಾ? ಆಫ್ ಮಾಡಲಾ? ನನ್ನ ಬ್ಲಾಗ್ ಅಂದ್ಬಿಟ್ಟು ಎಲ್ಲ ಇವಳ ಬ್ಲಾಗ್ಗೆ ಹಾಕೊಂಡ್ಬಿಡ್ತಾಳೆ. ಅದಕ್ಕೆ ನನ್ನ ಬ್ಲಾಗ್
ಕಂಟೆಂಟ್ ಕೊಡೋಣ ಅಂದ್ಬಿಟ್ಟು ನಾನು ಅದಕ್ಕೆ ಮಾಡಿದ್ರೆ ನನ್ನ ಬ್ಲಾಗಲ್ಲೆಲ್ಲ ತುಂಬಿಸ್ಬಿಡ್ತಾವಳೆ. ಕಂಟೆಂಟ್ ಕೂಡ ಮಾಡಿದ್ರೆ ಹಿಂಗೆ ಹೆಂಗ ನಂತರ ಸಪೋರ್ಟಿವ್ ಮಗ ಎಲ್ಲಿ ಸಿಗ್ತದೆ ಹೆಂಗಾಯ್ತಾ ಜೊಬ್ಬಟ್ಟು? ನಮ್ಮ ಮನೇಲೆಲ್ಲ ಒಬ್ಬಟ್ಟು ಮಾಡಿ ಮುಗಿಸಿ ತಿಂದ್ಬಿಟ್ಟು ಮತ್ತೆ ಅಮ್ಮ ಮನೆಗೆ ಬಂದು ಅಮ್ಮ ಮನೆಗೆ ಒಬ್ಬಟ್ಟು ಮಾಡಿಕೊಟ್ಬಿಟ್ಟು ಮತ್ತೆ ನಮ್ಮಪ್ಪ ಬೆಳಗ್ಗೆನೆ 4 ಗಂಟೆಗೆಲ್ಲ ಹೋಗಿ ಮಟನು ಚಿಕನ್ನು ಬೋಟಿ ಎಲ್ಲ ತೊಗೊಂಬಂದಿದ್ರು, ಮೀನೆಲ್ಲ. ಮತ್ತು ಅಷ್ಟು ಬೇಗ ನಾನು 6 ಗಂಟೆಗೆಲ್ಲ ಎದ್ಬಿಟ್ಟೆ. ಬೆಳಗ್ಗೆನೆ ಬೇಗ ಮಕ್ಕಳಿಗೆ ಬಿರಿಯಾನಿ ಮಾಡಿಕೊಟ್ಬಿಟ್ಟೆ. ನಾನು ಅಷ್ಟಕ್ಕೆ ತಿಂತಾರೆ ಮತ್ತು ಆರಾಮಾಗಿ ತಿನ್ಬೋದು. ಮತ್ತು ಇನ್ನು ಸಾಯಂಕಾಲ ಎಲ್ಲ ಓಡಬೇಕಲ್ಲ, ಆರಾಮಾಗಿ ತಿನ್ನಲಿ ಅಂತ ಬೇಗ ನಾಟಿ ಸ್ಟೈಲ್ ಬಿರಿಯಾನಿ ಮಾಡಿ ಕಬಾಬ್ ಮಾಡಿ ಕೊಟ್ಟೆ. ಎಲ್ಲ ಹೊಟ್ಟೆ ತುಂಬ ತಿಂದರು. ಮಟನ್ ಬಿರಿಯಾನಿ ಆಗ್ತಿದೆ ಗೈಸ್, ಮಟನ್ ಬಿರಿಯಾನಿ. ನಾನು ಮದ್ದಿದ್ದು ಸೊ ನಮ್ಮಮ್ಮ ಆಲ್ಮೋಸ್ಟ್ ಮಾಡಿದ್ದಾರೆ. ಟೀ ಕೊಟ್ಟೆ ಇವಾಗ ಅಷ್ಟೇ. ಇವಾಗ ತುಪ್ಪ ಹಾಕಬೇಕು. ಬಿರಿಯಾನಿ ಎಷ್ಟು ತುಪ್ಪ ಹಾಕಬೇಕು ಅಂತ ಗೊತ್ತಿಲ್ಲ. ಆಲ್ರೆಡಿ ಹಾಕಿದ್ದಾರೆ, ಬಟ್ ಸ್ವಲ್ಪ ಸಪ್ಪೆ ಇದೆ. ಸೊ ಐ ಆಮ್ ವೇಟಿಂಗ್ ಫಾರ್ ಮೈ ಮಾಮ್. ಐ ನೋ ಇಸ್ ನೋ ಡಿಫ್ರೆನ್ಸ್ ಕೊಡಲ್ಲ, ಓಕೆ ಗೊತ್ತಿಲ್ವೇ ತಲ ಹಿಡಿತು ಅಂದರೆ ಅಷ್ಟೇ ನಮ್ಮ ಅಮ್ಮಗಣ್ಣ. ತಿಂದಾದ್ಮೇಲೆ ಸರಿ ಅಮ್ಮ ತಿಂದೇನೆ ಮತ್ತೆ ಇನ್ನು ಮಟನ್ ಸಾರು ಮಾಡೋದಿತ್ತು, ಗೊಜ್ಜು ಮಾಡೋದಿತ್ತು, ಮತ್ತು ಮೀನಿಗೆ ಮಸಾಲೆ ಹಾಕೋದಿತ್ತು. ಎಲ್ಲ ಬೇಗ ಬೇಗ ಹಂಗೆ ಮುಗಿಸ್ಕೊಂಡೆ. ಜೊತೆಗೆ ಮಕ್ಕಳೆಲ್ಲ ತುಂಬ ಹೊಟ್ಟೆ ತುಂಬ ಖುಷಿಯಿಂದ ತಿಂದರು. ನಾನು ತಿಂದೆ, ಚೆನ್ನಾಗಿತ್ತು. ನಮ್ಮಮ್ಮನಿಗೂ ಖಾರ ಆಗೋದಿಲ್ಲ, ನಾನು ಮಾಡೋದು ತುಂಬ ಇಷ್ಟ ಆಯಿತು. ಸಪ್ಪೆಯಾಗಿ ಸ್ವಲ್ಪ ಖಾರ ಕಡಿಮೆನೇ ಹಾಕಿ ಮಾಡಿದ್ದೆ. ಅವರು ಹೊಟ್ಟೆ ತುಂಬ ತಿಂದರು, ಚೆನ್ನಾಗಿತ್ತು. ಈಗ ಇದಿತ್ತು ನಮ್ಮ ಮನೆ ಹೊಸ್ತಡ್ಕು. ಪ್ರತಿ ವರ್ಷ ನಮ್ಮ ಮನೆ ನಾವು ಹೊಸ್ತಡ್ಕು ಅಂದರೆ ನಾನ್ ವೆಜ್ ಅಂದರೆ 1 ಐಟಮ್ ಮಾಡಲ್ಲ, 4-5 ಐಟಮೇ ಮಾಡೋದು ಯಾವಾಗೂ. ಮುಗೀತು ಗೈಸ್, ಸುತ್ತಿದ್ದು ಮುಗೀತು, ತಿಂದಿದ್ದು ಮುಗೀತು. ಒಂದು ನೆನ್ನೆದ ಇದು ಬರ್ತದೆ, ನೆನ್ನೆ ರಾಜಕೀಯ ಮಾಡಿ ನಮ್ಮ ಮದುವೆ ಏನು ಲಚ್ಕೆ ಹೇಳಿ. ಆಯಿತು, ಹಬ್ಬ ಎಲ್ಲ ಆಯಿತು, ಹೊಸ್ತಡ್ಕಾಯ್ತು. ಇವಾಗ ಹೋಗ್ತಾ ಇದ್ದೀವಿ ಊರಿಗೆ. ಬಾಯ್ ಮಮ್ಮಿ. ಬಾಯ್ ಮಮ್ಮಿ. ಯುಗಾದಿ ಹಬ್ಬನೂ ಆಯಿತು, ಹೊಸ್ತಡ್ಕು ಆಯಿತು. ಮತ್ತು ನಾನು ಊರಿಗೆ ಹೋಗಿ ತುಂಬ 4 ತಿಂಗಳಾಗ್ಬಿಟ್ಟಿತ್ತು. ಆಯಿತು, ಹಬ್ಬ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಬ್ಯಾಕ್ ಬ್ಯಾಂಗ್ಳೂರು ಬಂದಾಯಿತು ನೈಟು. ನಿನ್ನೆ ಸಾಯಂಕಾಲ 6 ಗಂಟೆಗೆ ಅಲ್ಲಿದ್ದು, ಮತ್ತು ಇವತ್ತು ರಿಟರ್ನ್ 6 ಗಂಟೆಗೆ ಅಲ್ಲಿಂದ ವಾಪಸ್ ಹೊರಟ್ಬಿಟ್ಟು ಅಮ್ಮ ಮನೆಯಿಂದ. ಆಯಿತು, ಹಬ್ಬ ಅಂತೂ ಇಂತೂ ಯುಗಾದಿ ಹಬ್ಬ ಮುಗೀತು. ಯಾವಾಗೂ ಪ್ರತಿ ವರ್ಷ ನಮ್ಮಮ್ಮ ಮನೆಯಲ್ಲೇ ಮಾಡೋದು ನಾವು ಯುಗಾದಿ ಹಬ್ಬ. ಅದು ಚಿಕ್ಕ ವಯಸ್ಸಿಂದ ನಮಗೆ ಈ ಹಬ್ಬ ಅಂದರೆ ನಮ್ಮ ಮನೇಲಿ ಜೋರೇನೆ. ಅವರು ಕಾಯ್ತಾ ಇರ್ತಾರೆ, ಬಂದಿಲ್ಲ ಮಕ್ಕಳು ಅಂತ. ಅದಕ್ಕೆ ಏನೇ ಕಷ್ಟ ಇರಲಿ, ಏನೇ ಟಯರ್ಡ್ ಇದ್ದರೂ ಹೋಗ್ಬಿಟ್ಟು ಬರಬೇಕು ಅವ್ರಿಗೋಸ್ಕರ ಅಂದ್ಬಿಟ್ಟು ಹೋದೋ. ಚೆನ್ನಾಗಿತ್ತು, ದಿನ ಚೆನ್ನಾಗಿತ್ತು, ಹಬ್ಬ ಎಲ್ಲ ಚೆನ್ನಾಗಾಯಿತು. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.